ಹಾಯ್ ಆಲ್, ನಮಸ್ಕಾರ. ನಾನಿವತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಈಗ ಒಂದು ಬಾಣಲಿನ ಇಟ್ಕೊಳ್ತಿದ್ದೀನಿ. ಬಾಣಲಿ ಸ್ವಲ್ಪ ಬಿಸಿಯಾಗಲಿ. ಅದಕ್ಕೀಗ ನಾನು ಬೇಯಿಸಿಟ್ಟಿರೋ ಎಗ್ನ ಹಾಕೋತೀನಿ. ನಾನು 3 ಎಗ್ನ ಬೇಯಿಸಿಟ್ಕೊಂಡಿದ್ದೀನಿ. ಆ 3 ಎಗ್ನ ಈಗ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 3 ಎಗ್ನ ಬೇಯಿಸ್ಕಿಟ್ಕೊಂಡಿದ್ದೀನಿ. ಅದಕ್ಕೀಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ನೋಡಿ. ಮತ್ತು ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ತಿರುಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಲಿ. ಇದು ಫ್ರೈ ಮಾಡಿದರೆ ಕರಿ ಚೆನ್ನಾಗಿ ಬರ್ತದೆ. ನೋಡಿ, ಫ್ರೈ ಮಾಡ್ಕೊತೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಅದಕ್ಕೆ 1 ಟೊಮೆಟೊ, ಯಾಕಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಿದ್ದೀನಿ. ಅದಕ್ಕೆ 1 ಟೊಮೆಟೊ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಚಕ್ಕೆ, ಲವಂಗ ಮತ್ತು ಮೆಣಸನ್ನು ಹಾಕೋತಿದ್ದೀನಿ. ಯಾಕಂದರೆ ಬಾಯಿಗೆ ಸಿಗಲ್ಲ. ಒಬ್ಬೊಬ್ಬರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ. ಅದಕ್ಕೆ ನಮ್ಗೆ ಹೆಂಗೆ ಬೇಕೋ ಹಾಗೆ. ಒಬ್ಬೊಬ್ಬರು ಇದರಲ್ಲೇ ಹಾಕೊಂಡು ಬಿಡ್ತಾರೆ ಮಿಕ್ಸಿಲೇ, ಬಾಯಿಗೆ ಸಿಗಲ್ಲ ಅಂತ. ನೋಡಿ, ಈಗ ಮಸಾಲ ರೆಡಿ ಮಾಡ್ಕೊಂಡಿನಿ. ಈ ಕಡೆ ಅದೇ ಬಾಣಲಿಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕೋತಿದ್ದೀನಿ. ನೋಡಿ, ನಾನು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ ಅಲ್ಲಿವರೆಗೆ ಫ್ರೈ ಮಾಡಿ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಎಗ್ ಕರಿನ ಮಾಡ್ತಿದ್ದೀನಿ. ಅದಕ್ಕೆ ಐಟಮ್ಸ್ ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಈಗ ನೋಡಿ, ಒಂದು ಹೆಚ್ಚಿಟ್ಟಿರೋ ಟೊಮೆಟೊನ ಹಾಕ್ತಿದ್ದೀನಿ. 1 ಟೊಮೆಟೊನ ಮಿಕ್ಸಿಯಲ್ಲಿ ರುಬ್ಬಿದ್ದೀನಿ. ಇನ್ನೊಂದು ಟೊಮೆಟೊನ ಇದಕ್ಕೆ ಹಾಕ್ತಿದ್ದೀನಿ. ಒಗ್ಗರಣೆಗೆ 1 ಟೊಮೆಟೊನ ಬಳಸ್ತಿದ್ದೀನಿ. ಈಗ ಈರುಳ್ಳಿನ ಮತ್ತು ಟೊಮೆಟೊನ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ. ಉಪ್ಪು ಹಾಕಿದರೆ ಜಲ್ದಿ ಕರಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊತಿದ್ದೀನಿ. ನಿಮಗೆ ಬೇಕಂದರೆ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ, ಬಟ್ ನಾನು ಹಾಕ್ಕೊಂಡಿಲ್ಲ. ತುಂಬ ಸ್ಪೈಸಿ ಆಗ್ತದಂತ ಗರಂ ಮಸಾಲೆನೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಲ್ಲ, ಅದಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಹಾಕಿಲ್ಲ. ನೀವು ಬೇಕಂದರೆ ಸ್ಪೈಸಿ ಬೇಕಂದರೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಮಸಾಲೆನ ಹಾಕ್ತಿದ್ದೀನಿ. ಇದು ಸ್ವಲ್ಪ ಎಣ್ಣೆಲಿ ಬೇಯಬೇಕು. ಬೇಯ್ದು ಅದು ಎಣ್ಣೆ ಬಿಡ್ತದೆ, ಅಲ್ಲಿವರೆಗೆ ಬೇಯಿಸ್ಬೇಕು. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು. ಈಗ ಇದು ಎಣ್ಣೆ ಬಿಟ್ಟಿದೆ ನೋಡಿ. ಇದ್ರ ಮೇಲೆ ಒಂದು 5 ನಿಮಿಷ ಮುಚ್ಚಿ ಇದು ಈಗ ಎಣ್ಣೆ ಬಿಡಬೇಕು. ತಾನೇ ಬೇಯ್ದು ಎಣ್ಣೆ ಬಿಡ್ತದೆ ನೋಡಿ. ಈಗ ಆ ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಿದೆ. ಎಷ್ಟು ಎಣ್ಣೆ ಬಿಡ್ತದ ಅಷ್ಟು ರೆಸಿಪಿ ಚಲೋ ಬರ್ತದೆ ನೋಡಿ. ಇದಕ್ಕೆ ಮಿಕ್ಸಿಲಿ ರುಬ್ಬಿದ್ನಲ್ಲ, ಅದು ನೀರನ್ನು ಇದಕ್ಕೆ ಹಾಕೋತಿದ್ದೀನಿ. ನಾನು ಮಸಾಲೆನ ರುಬ್ಬಿದ್ನಲ್ಲ, ಅದೇ ಮಿಕ್ಸಿಲಿ ರುಬ್ಬಿದ ಮಸಾಲೆನ ನೀರನ್ನ ನಾನು ಹಾಕ್ಕೊಂಡೆ ನೋಡಿ. ಈಗ ಬೇಯ್ತಿದೆ. ಇದು ಬೇಯಬೇಕು ಒಂದು 5 ನಿಮಿಷ ಬಿಟ್ಟು. ಈಗ ನಾನು ಫ್ರೈ ಮಾಡಿದ್ನಲ್ಲ, ಅದು ಎಗ್ನ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು 5 ಮಿನಿಟ್ ಇಲ್ಲ 10 ಮಿನಿಟಲ್ಲಿ ಆಗೋ ರೆಸಿಪಿ. ಬ್ಯಾಚುಲರ್ಸ್ಗಳಿಗೆ ತುಂಬ ಒಳ್ಳೆಯದು. ಪಟ್ಟಂತ 5 ನಿಮಿಷ ಅಥವಾ 10 ನಿಮಿಷದಲ್ಲಿ ಮಾಡ್ಕೋಬಹುದು. ಈಗ ಇದನ್ನ ಒಂದು 10 ನಿಮಿಷ ಮುಚ್ಚಿಡೋಣ. ಇದು ಎಲ್ಲ ಬೇಯಲಿ. ಒಂದು 10 ನಿಮಿಷ ಆದರೆ ಬೇಯ್ದಿರ್ತದೆ. ಮೊದಲೇ ನಾವು ಮಸಾಲೆ ಎಲ್ಲ ಬೇಯ್ದಿತ್ತು. ಈಗ ನೋಡಿ ಎಗ್ ಕರಿ ರೆಡಿಯಾಗಿದೆ. ನೋಡಿ ಈಗ ಇದು ರೆಡಿಯಾಗಿದೆ. ಇದು ಬ್ಯಾಚುಲರ್ಸ್ಗಳಿಗೆ ತುಂಬ ಒಳ್ಳೆಯ ರೆಸಿಪಿ. ಪಟ್ಟಂತ 5 ನಿಮಿಷದಲ್ಲಿ ಮಾಡ್ಕೋಬೋದು. ನಾನು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿಲ್ಲ. ನೀವು ಬೇಕಂದರೆ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿ. ಬಾಯ್.